ಕೋವಿಡ್ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಟೆಂಪಲ್ ರನ್ ಮಾಡುತ್ತಿರುವ ಡಾಕ್ಟರ್ ಕೆ ಸುಧಾಕರ್. ಕೋವಿಡ್ನಲ್ಲಿ ಜನರ ಜೀವ ಉಳಿಸುವ ಪುಣ್ಯ ಕೆಲಸ ಮಾಡಿದ್ದೇನೆ. ಕಾಳಿಕಾಂಬ ಆಶೀರ್ವಾದ ನನಗಿದೆ, ನನಗೇನೂ ಆಗೋದಿಲ್ಲ ಎಂದು ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೋವಿಡ್ ಕಾಲದಲ್ಲಿ ಆಗಿರುವ ಅಕ್ರಮ ತನಿಖೆ ವರದಿ ಸಲ್ಲಿಕೆಯಾಗಿದೆ. ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎನ್ನುವ ಡವಡವ ಅಂದಿನ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮೂಡಿದ್ದು ಇದೀಗ ಭೀತಿ ಶುರುವಾಗಿದೆ. ಆ ಹಿನ್ನೆಲೆಯಲ್ಲಿ ಟೆಂಪಲ್ ರನ್ ಮಾಡುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ನಿನ್ನೆ ರಾತ್ರಿ ಕಣಜೇನಹಳ್ಳಿ ಕಾಳಿಕಾಂಬ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ನಾನು 6-7 ಕೋಟಿ ಜನರ ಜೀವ ಕಾಪಾಡಿದ್ದೇನೆ, ನನಗೇನೂ ಆಗೋದಿಲ್ಲ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಚುನಾವಣೆಗೆ ಮುಂಚೆ ಯಾವ ರೀತಿ ಷಡ್ಯಂತ್ರ ಮಾಡಿದ್ರು, ಸಿಎಂ ಮಾಡಿದ್ರು. ಆದ್ರೆ ಇವ್ರ ಸರ್ಕಾರ ಬಂದ ಮೇಲೆ ಇವತ್ತು ಏನಾಗಿದೆ ರಾಜ್ಯ ಜನತೆ ನೋಡ್ತಾ ಇದೆ. ರಾಜ್ಯ ಜನತೆ ನೋಡ್ತಾ ಇದೆ. ಇರ್ಲಿ, ನಾವು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಅಂತಃಕರಣದಿಂದ ಕೋವಿಡ್ ಅನ್ನ ನಿಯಂತ್ರಣ ಮಾಡಿ ಜನರ ಪ್ರಾಣ ಉಳಿಸುವಂತ ಪುಣ್ಯದ ಕೆಲಸ ಮಾಡಿದೀವಿ. ಆ ಭಗವಂತ ಅನ್ನೋರು ಇದ್ದಾರೆ. ಆ ಭಗವಂತ ನಮ್ಮ ಕಷ್ಟವನ್ನು ನೋಡಿದ್ದಾರೆ. ನಮ್ಗೆ ಯಾವ ಜನರ 6 ಕೋಟಿ 7 ಕೋಟಿ ಜನರ ಆಶೀರ್ವಾದ ಇದೆ. ಇವತ್ತು ಏನು ತಾಯಿ ಕಾಳಿಕಾಂಬ ಆಶೀರ್ವಾದ ನಮ್ಮ ಮೇಲಿದೆ, ನಮ್ಗೇನು ಆಗೋದಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರವಿದ್ದಾಗ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದರು. ಅವರು ಕೋವಿಡ್ ನಿಯಂತ್ರಣಕ್ಕಾಗಿ ಬಳಸಿದ ಸರ್ಕಾರದ ಕೋಟ್ಯಾಂತರ ರೂಪಾಯಿಗಳು ದುರುಪಯೋಗವಾಗಿವೆ ಎಂಬ ಹಿನ್ನೆಲೆಯಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ರಚಿಸಿದ್ದ ತನಿಖಾ ತಂಡ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಮೇಲ್ನೋಟಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಕೇಳಿಬರುತ್ತಿದೆ. ಮುಂದಿನ ಕ್ರಮಕ್ಕೆ ಕ್ಯಾಬಿನೆಟ್ನಲ್ಲಿ ಮೀಟಿಂಗ್ನಲ್ಲಿ ಏನಾಗುತ್ತೋ ಎನ್ನುವ ಭಯ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕಾಡುತ್ತಿದ್ದು, ಈ ಹಗರಣದಿಂದ ಹೇಗಾದರೂ ಕಾಪಾಡು ಎನ್ನುವ ರೀತಿಯಲ್ಲಿ ಆ ಟೆಂಪಲ್ ರನ್ ನಲ್ಲಿ ತೊಡಗಿದ್ದಾರೆ ಎನ್ನಲಾಗಿದೆ. ಕಾಳಿಕಾಂಬ ದೇವಸ್ಥಾನ, ಆ ತಾಯಿ ಇವತ್ತು ಮಹಾತ್ಮೆ ಏನಾಗಿದೆ, ಇಡೀ ನಮ್ಮ ಲೋಕಸಭಾ ವ್ಯಾಪ್ತಿಗೆಲ್ಲ ಜನರು ಭಕ್ತಾದಿಗಳು ಹೆಚ್ಚಾಗಿ ದಿನೇ ಹೆಚ್ಚಾಗ್ತಾನೆ ಇದ್ದಾರೆ. ಇಲ್ಲಿ ಭಾಳ ಪವಿತ್ರವಾಗಿ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರದ ಗುರುಗಳು, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಮತ್ತು ಅವರೆಲ್ಲ ಸಹೋದರರು, ಅವರು ಭಾಳ ಭಕ್ತಿಯಿಂದ ಈ ಒಂದು ಕ್ಷೇತ್ರವನ್ನು, ಪುಣ್ಯಕ್ಷೇತ್ರವನ್ನು, ಭಕ್ತಿ ಕ್ಷೇತ್ರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ವೇಗವಾಗಿ ಇದನ್ನು ಬೆಳೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕು ಕಣಜೇನಹಳ್ಳಿ ಬಳಿ ಇರುವ ಕಾಳಿಕಾಂಬ ದೇವಾಲಯಕ್ಕೆ ಬಂದು ಕಾಳಿಕಾಂಬ ದರ್ಶನ ಪಡೆದು ಕಾಪಾಡುವಂತೆ ಬೇಡಿಕೊಂಡಿದ್ದಾರೆ ಎನ್ನಲಾಗಿದೆ. ಪೂಜೆ ಮುಗಿಸಿ ಹೊರಬಂದ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ನಮ್ಮ ಸರ್ಕಾರವಿದ್ದಾಗ ಈಗಿನ ಕಾಂಗ್ರೆಸ್ ಮುಖಂಡರು ಪೇ ಸಿಎಂ ಎಂಬ ಆಂದೋಲನ ಶುರು ಮಾಡಿದ್ದರು. ಇವತ್ತು ವಿಶೇಷವಾಗಿ ಶ್ರಾವಣದ ಕಡೆ ಅಮಾವಾಸ್ಯೆ ಮತ್ತು ಭಾದ್ರಪದದ ಗಣೇಶ ಹಬ್ಬದ ಒಂದು ಮೊದಲನೇ ಅಮಾವಾಸ್ಯೆ ಸೋಮವಾರ. ಮತ್ತು ಬಹಳ ವಿಶೇಷವಾಗಿ ಒಂದು ದಿವಸ ಫುಲ್ ಇದೆ, ನಾಳೆ ಬೆಳಗ್ಗೆವರೆಗೂ ಇರ್ತದೆ. 7:30ವರೆಗೂ, ನಾಳೆ ಬೆಳಗ್ಗೆ 7:30ವರೆಗೂ ಅಮಾವಾಸ್ಯೆ ಇರ್ತದೆ. ಭಾರಿ ಪವರ್ಫುಲ್ ಆದಂಥ ದಿವಸ. ಈ ದಿವಸ ಜಗನ್ಮಾತಾ ಲಕ್ಷ್ಮಿ ಕಾಳಿಕಾಂಬ ದೇವಿ, ಚೌಡೇಶ್ವರಿ ದೇವಿ ಅಮ್ಮನವರ ಆಶೀರ್ವಾದ ಸರ್ವರಿಗೂ, ಇಲ್ಲಿ ಬಂದಿರತಕ್ಕಂಥ ಸಾವಿರಾರು ಭಕ್ತರಿಗೆ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಮತ್ತು ಇವತ್ತು ನಮ್ಮ ಕ್ಷೇತ್ರದ ಸಂಸದರಾದಂಥ ಸುಧಾಕರಣ್ಣನವರು, ಈಗ ಅದು ಅವರಿಗೆ ರಿವರ್ಸ್ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ನಾನು ರಾಜ್ಯದ 6-7 ಕೋಟಿ ಜನರ ಜೀವ ಉಳಿಸಿ ಪುಣ್ಯದ ಕೆಲಸ ಮಾಡಿದ್ದೇನೆ. ನನ್ನ ಮೇಲೆ ಏನೇ ಆರೋಪ ಬಂದರೂ ಆ ತಾಯಿ ಕಾಳಿಕಾಂಬ ಆಶೀರ್ವಾದ ನನ್ನ ಮೇಲಿದೆ, ನನಗೇನೂ ಆಗೋದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಆ ತಾಯಿಯ ಆಶೀರ್ವಾದ ಈ ಭಾಗದ ಎಲ್ಲ ರೈತರ ಮೇಲೆ, ಎಲ್ಲ ವರ್ಗದ ಜನರ ಮೇಲೆ ಕರುಣಿಸ್ತಾ ಇದ್ದಾರೆ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ ನಾನು ಇವತ್ತು ವಿಶೇಷವಾದಂಥ ಅಮಾವಾಸ್ಯೆ ಪೂಜೆಗೆ ನಾನಿಲ್ಲಿ ಬಂದು ನನ್ನ ಪ್ರಾರ್ಥನೆಯನ್ನು ಈ ಹೋಮದಲ್ಲಿ ನಮ್ಮ ಹಿರಿಯ ನಾಯಕರು ನಾಗರಾಜಣ್ಣವರು ಮತ್ತು ಇನ್ನೂ ಅನೇಕ ಮುಖಂಡರ ಜೊತೆ
ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ಜೊತೆ ಸೇರಿ ಪೂರ್ಣಾವತಿಯಲ್ಲಿ ನಾನು ಭಾಗಿಯಾಗಲಿಕ್ಕೆ ಅವರು ವಿಶೇಷ ಪ್ರಾರ್ಥನೆ, ವಿಶೇಷ ಅವರ ಒಂದು ಆಶೀರ್ವಾದ, ನಾನು ಅಭಾರಿಯಾಗಿದ್ದೇನೆ ಅವರಿಗೆ, ಅವರ ಇಡೀ ಕುಟುಂಬಕ್ಕೆ ಅಭಾರಿಯಾಗಿದ್ದೇನೆ. ಮತ್ತು ಈ ಕ್ಷೇತ್ರವನ್ನು ದೊಡ್ಡ ಪುಣ್ಯಕ್ಷೇತ್ರ ಮಾಡಬೇಕು ಅಂತೇಳಿ ನಾವು ಕಾಳಿಕಾಂಬ ದೇವಸ್ಥಾನದ ಪ್ರಧಾನ ಅರ್ಚಕರು ಸುಬ್ರಹ್ಮಣ್ಯಂ ಅವರು ಮಾತನಾಡಿ, ಶ್ರಾವಣ ಮುಗಿದ ಮೊದಲ ಅಮಾವಾಸ್ಯೆ ಇಂದು. ಈ ಅಮಾವಾಸ್ಯೆ 24 ಗಂಟೆ ಇರುತ್ತದೆ. ಇಲ್ಲಿಗೆ ಬಂದಿರುವ ಸಾವಿರಾರು ಭಕ್ತರು ನಾಳೆಯವರೆಗೂ ಇರ್ತಾರೆ. ಈ ಅಮಾವಾಸ್ಯೆ ಪೂಜೆ ತುಂಬ ಪವರ್ಫುಲ್. ತಾಯಿಯ ದರ್ಶನ ಪಡೆದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೂ ಅವರು ಕಣಜೇನಹಳ್ಳಿಯಿಂದ ನಮ್ಮ ದೇವಸ್ಥಾನದವರೆಗೂ ಸಿಸಿ ರಸ್ತೆ ಮಾಡಿಕೊಡಿಸಿದ್ದಾರೆ. ತಾಯಿಯ ಆಶೀರ್ವಾದ ಅವರ ಪರವಾಗಿಯೇ ಇರುತ್ತದೆ ಎಂದರು. ಇದ್ರೆ ನಾವು ಹೊಸ ಭ್ರಷ್ಟಾಚಾರ ಆಪಾದನೆಗಳು ನಿಮ್ಮ ಮೇಲೆ ತೆಗಿತೀವಿ, ನಿಮ್ಮ ಕೇಸುಗಳು ತೆಗಿತೀವಿ ಅಂತೇಳಿ ಇದು ಬ್ಲ್ಯಾಕ್ ಮೇಲ್ ಒಂದು ಸ್ಟ್ರಾಟಜಿ. ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ತಾಯಿಯ ಆಶೀರ್ವಾದ ಇರುತ್ತೆ. ಅವರು ಬೇಡಿಕೊಂಡ ಪ್ರತಿಯೊಂದು ಪ್ರಾರ್ಥನೆಯು ದೇವರಿಗೆ ಸಲ್ಲುತ್ತದೆ ಎಂದು ಹೇಳಿದರು.